Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಕಾಂತಾರ ಸಿನಿಮಾ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಒಂದು ಕಡೆ ಸಿನಿಮಾ ಶೂಟಿಂಗ್ ವೇಳೆ ಅವಘಡ, ಮತ್ತೊಂದು ಕಡೆ ಕಾಂತಾರ ತಂಡಕ್ಕೆ ಡಿಸಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಮಾಸ್ತಿಕಟ್ಟಿಯ ಮಾಣಿ ಡ್ಯಾಂನಲ್ಲಿ ಕಾಂತಾರದ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ವೇಳೆ ಬೋಟ್ ಮಗುಚಿ ದುರಂತ ನಡೆದಿದೆ. ಆ ದುರಂತದ ಬೆನ್ನಲ್ಲೇ ಮತ್ತೊಂದು ಬಿಗ್ ಶಾಕ್ ಸಿನಿಮಾ ಟೀಮ್ಗೆ. ಏನದು ಅಂತ ನೋಡ್ತಾ ಹೋಗೋಣ. ಕಾಂತಾರ ಸಿನಿಮಾ ತಂಡಕ್ಕೆ ಯಾಕೋ ಟೈಮೇ ಸರಿ ಇಲ್ವಾ ಅಂತ ಒಂದು ಕಡೆ ಸಿನಿಮಾ ಶೂಟಿಂಗ್ ವೇಳೆ ಅವಘಡಗಳು, ಒಂದು ತಿಂಗಳಲ್ಲೇ ಮೂವರು ಸಾವನ್ನಪ್ಪಿತು. ಮತ್ತೊಂದು ಕಡೆ ಕಾಂತಾರ ತಂಡಕ್ಕೆ ಡಿಸಿ ಇದೀಗ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಅಂತ ಹೇಳ್ತಾ ಹೋಗ್ತೀವಿ ಕೇಳಿ. ಮಾಸ್ತಿಕಟ್ಟಿಯ ಮಾಣಿ ಡ್ಯಾಮ್ನಲ್ಲಿ ಕಾಂತಾರದ ಶೂಟಿಂಗ್ ನಡೀತಾ ಇತ್ತು. ಕೊನೆಯ ಹಂತದ ಶೂಟಿಂಗ್ನಲ್ಲಿ ಈ ಕಾಂತಾರ ಸಿನಿಮಾ ಸೀಕ್ವೆಲ್ 1 ಇದೆ. ಈಗ ಶೂಟಿಂಗ್ ವೇಳೆ ಬೋಟ್ ಮಗುಚಿ ದುರಂತ ನಡೆದಿದೆ. ಬೆಳಗ್ಗೆ ಆಗಿರೋ ಘಟನೆ ಇದು. ಆ ದುರಂತದ ಬೆನ್ನಲ್ಲೇ ಈಗ ಮತ್ತೊಂದು ಬಿಗ್ ಶಾಕ್, ಅದು ಡಿಸಿ ಕಡೆಯಿಂದ. ಏನದು ಅಂತ ನೋಡ್ತಾ ಹೋಗೋಣ. ಈಗ ಕಾಂತಾರ ಸಿನಿಮಾಕ್ಕೆ ಯಾಕೋ ಟೈಮ್ ಸರಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ದೈವ ನುಡಿದಂತೆ ಎಲ್ಲವೂ ಆಗ್ತಾ ಇದೆ ನೋಡಿ. ದೈವ ನುಡಿದಿತ್ತು, ನಿನ್ನ ಕುಟುಂಬದ ಮೇಲೆ ದೃಷ್ಟಿ ಬೀಳ್ತಾ ಇದೆ, ಜೋಪಾನ. ಅಂಡ್ ಈ 136 ದಿನ ಬಹಳ ಜೋಪಾನ ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಆ ಗಳಿಗೆ ಆರಂಭ ಆದ ಬೆನ್ನಲ್ಲೇ ಒಂದೇ ತಿಂಗಳಲ್ಲಿ 3 ಸಾವನ್ನಪ್ಪಿಟ್ರು. ಅದೊಂದಾಯ್ತಾ. ಮತ್ತೊಂದು ಕಡೆ ಲಾಸ್ಟ್ ಹಂತದ ಸೀನ್ ಶೂಟಿಂಗ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಮಾಸ್ತಿಕಟ್ಟಿಯ ಮಾಣಿ ಡ್ಯಾಮ್ನಲ್ಲಿ ಕಾಂತಾರದ ಶೂಟಿಂಗ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತೆಪ್ಪ ಮಗುಚ್ ಬಿದ್ದಿದೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ, ಈ ಕಾಂತಾರ ಚಿತ್ರತಂಡಕ್ಕೆ ನೋಟಿಸ್ ಕೊಡೋಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತ ಪ್ಲಾನ್ ಮಾಡಿದ್ದಾರೆ, ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸಿನಿಮಾ ಟೀಮ್ಗೆ ನೋಟಿಸ್ ಕೊಡೋಕೆ. ಯಾಕಪ್ಪ ಅಂತ ಹೇಳಿದ್ರೆ, ನಿಷೇಧಿತ ಪ್ರದೇಶದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಕಾಂತಾರ ಟೀಮ್ನವರು, ಪರ್ಮಿಷನ್ ತಗೊಂಡಿರಲಿಲ್ಲ. ಹಾಗಾಗಿ ನೋಟಿಸ್ ಕೊಡೋಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೊಸನಗರ ತಹಶೀಲ್ದಾರ್ಗೆ ಶಿವಮೊಗ್ಗದ ಡಿಸಿ ಒಂದು ನೋಟಿಸ್ ಇಶ್ಯೂ ಮಾಡ್ರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂತಾರ ಟೀಮ್ಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಕಾಂತಾರ ಚಿತ್ರತಂಡಕ್ಕೆ ನೋಟಿಸ್ ಕೊಡೋಕೆ ಈಗ ಶಿವಮೊಗ್ಗ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಯನ್ನು ನಡೆಸಿದೆ. ಮಾಸ್ತಿಕಟ್ಟಿಯ ಮಾಣಿ ಡ್ಯಾಮ್ ಇದೆಯಲ್ಲ, ಇದು ನಿಷೇಧಿತ ಪ್ರದೇಶ. ಇಲ್ಲಿ ಶೂಟಿಂಗ್ ಹೋಗೋದು ಅಥವಾ ಪ್ರದೇಶದಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು ಇದೆಲ್ಲವೂ ಕೂಡ ಬ್ಯಾನ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಅಂದರೆ ತೀರಾ ಅಪಾಯ ಇರುವಂತಹ ಜಾಗ ಅಂತ ಕನ್ಸಿಡರ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ಆ ನಿಷೇಧಿತ ಜಾಗದಲ್ಲಿ ಈ ಸಿನಿಮಾ ಟೀಮ್ ಬಹಳ ದೊಡ್ಡ ಟೀಮೇ ಇದು. ಈಗ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳನ್ನ ಇಟ್ಕೊಂಡು ಅಗೇನ್ ವರ್ಲ್ಡ್ ವೈಡ್ ಮಾಡ್ತಾ ಇರುವ ಸಿನಿಮಾ, ಇದ್ರ ಬಗ್ಗೆ ಇವರು ಕನ್ಸನ್ ತೋರಿಸ್ಲಿಲ್ವಾ, ನಿಷೇಧಿತ ಜಾಗ ಅಂತ ಗೊತ್ತಿರಲಿಲ್ವಾ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ನವೀನ್ ನೀಡ್ತಾರೆ. ನವೀನ, ಈ ಸಿನಿಮಾ ಆದಮೇಲೆ ಅದು ಯಾರು ಕೆಟ್ಕೊಂಡು ಬಿದ್ದಿದೆಯೋ ಅನ್ನೋ ಒಂದೊಂದೇ ಅವಘಡಗಳಾಗ್ತದೆ. ಬಟ್ ಈಗ ನಿಷೇಧಿತ ಜಾಗ ಅನ್ನುವಂಥದ್ದು ಸಿನಿಮಾ ತಂಡಕ್ಕೆ ಗೊತ್ತಿತ್ತಾ ಅಥವಾ ಇಲ್ವಾ? ಗೊತ್ತಿದ್ದೂ ಕೂಡ ಪರ್ಮಿಷನ್ ತಗೊಳ್ಳೋ ಕೆಲಸಕ್ಕೆ ಯಾಕೆ ಹೋಗಲಿಲ್ಲ ಇವರು? ಹೌದು ವಿದ್ಯಾ, ಪ್ರಮುಖವಾಗಿ ಕಾಂತಾರ 1 ಇನ್ ಸೀಕ್ವೆಲ್ ಸಿನಿಮಾ ತೆಗಿತಾ ಇದ್ದಾರೆ. ಆ ಸಿನಿಮಾಕ್ಕೆ ಸಾಕಷ್ಟು ಅಡೆತಡೆಗಳು ಮೇಲಿಂದ ಮೇಲೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ದೈವ ಕೂಡ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದರ ಭಾಗವಾಗಿ ಈಗಾಗಲೇ ಏನು ಸಿನಿಮಾದ 3 ಸಹ ಕಲಾವಿದರು ಈಗಾಗಲೇ ಸಾವನ್ನಪ್ಪಿದ್ರು. ಕಳೆದ 2 ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ವಿಜು ವಿಕೆ ಎಂಬ ಕಲಾವಿದ ಕೂಡ ಹೃದಯಘಾತ ಸಾವನ್ನಪ್ಪಿದ್ದ. ಆ ನಂತರದಲ್ಲಿ ಚಿತ್ರತಂಡ ಕೂಡ ಮತ್ತೆ 15 ದಿನಗಳು, ಅಂದ್ರೆ ಕೊನೆಯ 15 ದಿನಗಳ ಚಿತ್ರೀಕರಣವನ್ನ ರಿಷಬ್ ಶೆಟ್ಟಿ ಅವರ ನೇತೃತ್ವದ ತಂಡ ಮಾಡ್ತಾ ಇರೋದು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಏನು ಯಡೂರು ಮಾಸ್ತಿಕಟ್ಟೆ ಭಾಗ ಬರುತ್ತೆ, ವರಾಯಿ ಬ್ಯಾಕ್ ಕ್ವಾರ್ಟರ್ ನಲ್ಲಿ ಈ ಒಂದು ಶೂಟಿಂಗ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ನಡುವೆ ನಿನ್ನೆ ಸಂಜೆ ವೇಳೆಗೆ ಏನು ಚಿತ್ರೀಕರಣ ಸಂದರ್ಭದಲ್ಲಿ ಏನು ಚಿತ್ರತಂಡ ಇದಂತ ಒಂದು ದೋಣಿ ಕೂಡ ಮಗುಚ್ಕೊಂಡಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಸರಿಸುಮಾರು 30ಕ್ಕೂ ಹೆಚ್ಚು ಜನರು, ರಿಷಬ್ ಶೆಟ್ಟಿ ಸೇರಿದಂತೆ 30ಕ್ಕೂ ಹೆಚ್ಚು ಜನರು ಕೂಡ ಇದ್ರು. ಅವರೆಲ್ಲರೂ ಕೂಡ ಈಜ್ಕೊಂಡು ದಡವನ್ನ ಸೇರಿದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ, ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರೋದು. ಆದ್ರೆ ಈಗ ಚಿತ್ರತಂಡಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿರೋದು. ಅಂದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಈ ಒಂದು ವರದಿ ಬಿತ್ತರಗೊಳ್ತು, ಈಗ ಜಿಲ್ಲಾಡಳಿತ ಕೂಡ
ಚಿತ್ರತಂಡಕ್ಕೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಈಗ ಹೊಸನಗರ ತಹಶೀಲ್ದಾರ್ ರಶ್ಮಿ ಹಾಲೇಶ್ ಅವರಿಗೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಚಿತ್ರತಂಡ ಶೂಟಿಂಗ್ ಮಾಡ್ತಿರುವಂತಹ ಸ್ಥಳ ಏನಿದೆ ಅದು ಕೆಪಿಸಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರುವಂತ ಏನು ಮಾಣಿ ಜಲಾಶಯ ಇರಬಹುದು, ಅದರ ವರೈ ಬ್ಯಾಕ್ ವಾಟರ್ ಏರಿಯಾದಲ್ಲಿ ಇರುವಂತಹ ಒಂದು ಚಿತ್ರತಂಡ ಈಗಾಗಲೇ 15 ದಿನಗಳ ಶೆಡ್ಯೂಲ್ ಅನ್ನು ಹಾಕೊಂಡು ಶೂಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಈಗಾಗಲೇ ಚಿತ್ರತಂಡವನ್ನ ಸಂಪರ್ಕ ಮಾಡ್ಲಿಕ್ಕೆ ತಾಲೂಕು ಆಡಳಿತ ಮತ್ತೆ ಸ್ಥಳೀಯ ಪೊಲೀಸರು ಕೂಡ ಸಂಪರ್ಕವನ್ನ ಮಾಡಿದ್ರು ಕೂಡ ಯಾರು ಕೂಡ ಅವರಿಗೆ ಏನು ಒಂದು ಸ್ಪಂದನೆಯನ್ನ ಕೊಟ್ಟಿಲ್ಲ, ಅದಕ್ಕೆ ಒಳಗೆ ಹೋಗ್ಲಿಕ್ಕೂ ಕೂಡ ಬಿಟ್ಟಿಲ್ಲ. ಹಾಗಾಗಿ ಈಗ ಜಿಲ್ಲಾಡಳಿತ ಮತ್ತೆ ಜಿಲ್ಲಾಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಚಿತ್ರತಂಡಕ್ಕೆ ನೋಟಿಸ್ ಅನ್ನ ಕೊಡಿ, ಯಾವ ಕಾರಣಕ್ಕಾಗಿ ಅಂದ್ರೆ ಶೂಟಿಂಗ್ ಅನ್ನ ಈಗಾಗಲೇ ಚಿತ್ರತಂಡ ಸಂಪರ್ಕವನ್ನ ಮಾಡಿದ ಸಂದರ್ಭದಲ್ಲಿ ಕೂಡ ಅವರು ನಾವು ರಾಜ್ಯ ಮಟ್ಟದಲ್ಲಿ ಅನುಮತಿಯನ್ನ ಪಡ್ಕೊಂಡಿದ್ದೇವೆ, ಅಂದ್ರೆ ಕೆಪಿಸಿ ಇಂದ ಅನುಮತಿಯನ್ನ ಪಡ್ಕೊಂಡಿದ್ದೇವೆ ಅನ್ನೋ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಅದನ್ನ ಪರಿಶೀಲನೆಗೋಸ್ಕರ ಅಂದ್ರೆ ಯಾವ ರೀತಿಯಾದಂತಹ ಅನುಮತಿಯನ್ನ ಇವರು ಪಡ್ಕೊಂಡಿದ್ದಾರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ತನ್ನ ಪರಿವ್ಯಾಪ್ತಿಯಲ್ಲಿ ಬರುವಂತಹ ಕಾರಣಕ್ಕಾಗಿ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತೆ ಹೊಸನಗರ ತಾಲೂಕು ಆಡಳಿತ ಈಗ ಚಿತ್ರತಂಡಕ್ಕೆ ನೋಟಿಸ್ ಅನ್ನ ಕೊಟ್ಟು ಅವರು ಯಾವ ರೀತಿಯಾದಂತಹ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಅದರ ಪರಿಶೀಲನೆಗೆ ಮುಂದಾಗಿರುವಂತದ್ದು. ಹಾಗಾಗಿ ಇವತ್ತು ಮಧ್ಯ ಈಗಾಗಲೇ ಡಿಸಿ ಅವರು ಕೂಡ ಹೊಸನಗರ ತಹಶೀಲ್ದಾರ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ತಹಶೀಲ್ದಾರ್ ಅವರು ಒಂದು ನೋಟಿಸ್ ಅನ್ನ ರೆಡಿ ಮಾಡಿ ಚಿತ್ರತಂಡಕ್ಕೆ ಕೂಡ ಕೊಡುವಂತದ್ದು. ವಿದ್ಯಾ, ನವೀನ್, ಈಗ ನಿಷೇಧಿತ ಜಾಗ ಅಂದ್ರೆ ತುಂಬಾ ಡೇಂಜರ್ ಜಾಗ ಅಂತನಾ? ಯಾರು ಹೋಗ್ಲಿಕ್ಕೆ ಅವಕಾಶ ಇಲ್ವಾ ಅಲ್ಲಿ? ವಿದ್ಯಾ, ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಅದು 2 ತಾಲೂಕುಗಳು ಅಂದ್ರೆ ಹೊಸನಗರ ಮತ್ತೆ ಏನು ತೀರ್ಥಹಳ್ಳಿ ಜೊತೆಗೆ ಸಾಗರ ತಾಲೂಕಿನ ವ್ಯಾಪ್ತಿಯಲ್ಲಿ ರಾಜ್ಯಕ್ಕೆ ಬಹುತೇಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತ ಪ್ರಮುಖ ಜಲಾಶಯಗಳು, ಒಂದು ಲಿಂಗನಮಕ್ಕಿ ಜಲಾಶಯ ಇರ್ಬೋದು, ಮಾಣಿ ಇರ್ಬೋದು, ಜೊತೆಗೆ ಏನು ಈ ಒಂದು ಜಲಾಶಯಗಳಿದಾವೆ ಅವೆಲ್ಲವೂ ಕೂಡ ರಾಜ್ಯದ ಒಂದು ಕೆಪಿಸಿ ವ್ಯಾಪ್ತಿ ಒಳಪಡುವ ಒಂದು ಕರ್ನಾಟಕ ಪವರ್ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿರುವಂತಹ ಜಲಾಶಯಗಳು. ಅಂದ್ರೆ ರಾಜ್ಯದ ಬಹುಪಾಲು ವಿದ್ಯುತ್ತನ್ನ ಪೂರೈಕೆ ಮಾಡುವಂತಹ ಜಲಾಶಯಗಳು ಆ ಒಂದು ಭಾಗದಲ್ಲಿ ಇರೋದ್ರಿಂದ ಕಾರಣಕ್ಕಾಗಿ ಆ ಹಿನ್ನೀರು ಶರಾವತಿ ಹಿನ್ನೀರ ಭಾಗ ಇರ್ಬೋದು ಅಥವಾ ಲಿಂಗನಮಕ್ಕಿ ಇರ್ಬೋದು, ಜೊತೆಗೆ ಕೆಪಿಸಿ ವ್ಯಾಪ್ತಿಯಿರುವಂತಹ ಮಾಣಿ ಚಕ್ರ ಸಾವೇಕ್ಲು ಭಾಗ ಏನಿದೆ ಅವೆಲ್ಲವೂ ಕೂಡ ಕೆಪಿಸಿ ವ್ಯಾಪ್ತಿಗೆ ಬರುವಂತದ್ದು. ಹಾಗಾಗಿ ಅಲ್ಲಿ ಅನುಮತಿಯನ್ನ ಪಡೆಯಬೇಕಾದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಬೆಂಗಳೂರಿನಿಂದಲೇ ಕೂಡ ಅನುಮತಿಯನ್ನ ಪಡೆಯಬೇಕಾಗುತ್ತೆ. ಹಾಗಾಗಿ ಅದು ನಿಷೇಧಿತ ಪ್ರದೇಶ, ಅಂದ್ರೆ ರಾಜ್ಯದ ಜಲಾಶಯಗಳ ಹಿತದೃಷ್ಟಿ ಮತ್ತೆ ವಿದ್ಯುತ್ ಒಂದು ಹಿತದೃಷ್ಟಿಯಿಂದ ಅವೆಲ್ಲವನ್ನು ಕೂಡ ನಿಷೇಧಿತ ವಲಯ ಅಂತ ಈಗಾಗಲೇ ಗುರುತು ಮಾಡಿಕೊಂಡಿರುವಂತದ್ದು. ಆ ವ್ಯಾಪ್ತಿಯಲ್ಲಿ ಕೆಪಿಸಿ ಅವರನ್ನ ಬಿಟ್ಟರೆ ಯಾರಿಗೂ ಕೂಡ ಒಂದಷ್ಟು ಅವಕಾಶಗಳಿಲ್ಲ. ಹಾಗಾಗಿ ಅಲ್ಲಿ ಶೂಟಿಂಗ್ ಅನ್ನು ವ್ಯಾಪಿಸಿ ಅಂದ್ರೆ ವರಾಯಿ ಬ್ಯಾಕ್ ವಾಟರ್ ವರಾಯಿಯಲ್ಲಿ ಏನು ಮಾಣಿ ಜಲಾಶಯವನ್ನ ಕಟ್ಟಿರುವಂತಹ ವರಾಯಿ ನದಿ ಇದೆ, ವರಾಯಿಯಲ್ಲಿ ಹೊಸಂಗಡಿ ಭೂಗರ್ಭ ವಿದ್ಯುದಾಗಾರ ಕೂಡ ಇರುವಂತದ್ದು. ಹಾಗಾಗಿ ಎಲ್ಲವೂ ಕೂಡ ನಿಷೇಧಿತ ವಲಯ, ಅಲ್ಲಿ ಶೂಟಿಂಗ್ ಅನ್ನ ಏನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅನುಮತಿ ಮುಖ್ಯ ಆಗುತ್ತೆ. ಆ ಅನುಮತಿಯ ಪರಿಶೀಲನೆಗಾಗಿ ಜಿಲ್ಲಾಡಳಿತ ಇದೀಗ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಕೂಡ ಹೊರಟಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.